ನಮ್ಮ ಚಾಮರಾಜನಗರ ಜಿಲ್ಲೆಯ ತೆರಕಣಾಂಬಿ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಯರಗನಹಳ್ಳಿ ಅನ್ನೋ ಗ್ರಾಮದಲ್ಲಿ ನಿನ್ನೆ ಸುಮಾರು ರಾತ್ರಿ 7:45 ಗಂಟೆಗೆ ಸಿದ್ದೇಗೌಡ ಅನ್ನೋರ ಮಗ ಸಿದ್ದರಾಜು ಅಂತ. ಸಿದ್ದೇಗೌಡ ಅಂದರೆ ಅವರು ಅಲ್ಲಿ ಕೂಲಿ ಕೆಲಸ ಮಾಡ್ತಾರೆ. ಅವ್ರ ಪಾಪ ಅವ್ರು ಬಿಲಾಂಗ್ಸ್ ಟು ಕುರುಬ ಕಮ್ಯುನಿಟಿ ಇದ್ದಾರೆ. ಅವರು ಮತ್ತು ಮಹಾದೇವಮ್ಮ ಅಂತ ಅವ್ರ ಮಗ ಇವನು ಸಿದ್ದರಾಜು ಅಂತ. ಅವನಿಗೂ ಸುಮಾರು 32 ವರ್ಷ ವಯಸ್ಸಾಗಿದೆ. ಅವನಿಗೆ ಯಾವುದೇ ಕೆಲಸ ಇಲ್ಲ. ಅದು ಭಾಳ ಇಂಪಾರ್ಟೆಂಟ್ ಏನಂತ ಅಂದರೆ ಸುಮಾರು ಅಷ್ಟು ವರ್ಷ ಆದ್ರೂ ಅವನಿಗೆ ಮದುವೆ ಇಲ್ಲ, ಕೆಲಸ ಇಲ್ಲ. ಕಾರಣ ಏನಂತ ಅಂದರೆ ಮದುವೆ ಇಲ್ಲ ಅನ್ನೋದಕ್ಕೆ ತುಂಬ ಕುಡಿಯೋ ಅಭ್ಯಾಸ ಇತ್ತು, ಸಾರಾಯಿ ಕುಡಿಯೋ ಅಭ್ಯಾಸ ಇತ್ತು. ಹಾಗಾಗಿ ಪ್ರತಿ ಸರಿ ಕಳೆದಾಗ ನಾವು ನಿನ್ನೆ ಅದನ್ನು ವಿಚಾರ ಮಾಡಿದಾಗ ಅವ್ರು ಹೇಳಿದ ಪ್ರಕಾರ ನೋಡಿದರೆ ಗ್ರಾಮಸ್ಥರು ಕೂಡ ಹೇಳ್ತಾರೆ ಅದರ ಬಗ್ಗೆ. ಸುಮಾರು 3-4 ವರ್ಷದಿಂದ ಸತತವಾಗಿ ಅವರಿಗೆ ಚಿತ್ರಹಿಂಸೆ ಆಗ್ತಾಯಿತ್ತು ಅಂತ. ಅಂದರೆ ಅಲ್ಲಿ ಒಬ್ಬರು ಮಗಳಿದ್ದಾಳೆ ಚಿಕ್ಕವಳು, ಆ ತಂಗಿದು ಮದುವೆ ಮಾಡಿ ಕೊಟ್ಟಿದ್ದಾರೆ ಅದೇ ಊರಿಗೆ ಮಹೇಶ್ ಅನ್ನೋರ ಜೊತೆಗೆ. ಆದರೆ ಎಲ್ಲ ನೀವು ಮಗಳಿಗೆ ಮಾಡಿದ್ದೀರಿ ಮದುವೆ ಎಲ್ಲ, ನನಗೆ ಮದುವೆ ಮಾಡಿಲ್ಲ ಅನ್ನೋದು ಒಂದು ಡಿಮ್ಯಾಂಡು ಕೇಳ್ತಾ ಇದ್ದ ಅವನು. ಸೊ ಆದರೆ ಅಲ್ಲಿ ಏನಾಗ್ತಾಯಿದೆ ಸಮಸ್ಯೆ ಅಂದರೆ ಇವನಿಗೆ ಯಾವುದೂ ಕೆಲಸ ಇಲ್ಲ ಅನ್ನೋ ಕಾರಣಕ್ಕೆ ಮತ್ತು ಇವರು ಕುಡ್ಕೊಂಡು ಕೆಲಸ ಯಾವಾಗಲೂ ಇರೋದ್ರಿಂದ ಯಾರೂ ಇಷ್ಟಪಡ್ತಿರಲಿಲ್ಲ ಅಥವಾ ಹೆಣ್ಣು ಸಿಗ್ತಾ ಇರಲಿಲ್ಲ. ಆ ಕಷ್ಟವೂ ಇತ್ತು ಅವರಿಗೆ. ತಂದೆಯವರು ಹೇಳಿದ ಪ್ರಕಾರ ನಾವು ಯಾವುದೂ ಸ್ವಲ್ಪ ನೀನು ಕುಡಿಯೋದು ಬಿಟ್ಬಿಡು, ನಾವು ಮದುವೆ ಮಾಡಿಸ್ತೀವಿ, ಇವತ್ತು ಕಷ್ಟ ಇದೆ ಹೆಣ್ಣುಗಳು ಸಿಗೋದು ಅಂತೇಳಿ ಅವ್ರು ಹೇಳ್ತಾಯಿದ್ರು. ಆ ಕಾರಣದಿಂದ ಅವ್ನು ಪದೇ ಅದ್ರ ಸಲುವಾಗಿ ಗಲಾಟೆ ಮಾಡ್ತಿದ್ದು ಇವ್ರ ಮೇಲೆಲ್ಲ ಹಲ್ಲೆ ಮಾಡ್ತಾಯಿದ್ದ. ತಂದೆ ತಾಯಿಗಳ ಮೇಲೆ ಇಬ್ಬರ ಮೇಲೂ ಹಲ್ಲೆ ಮಾಡ್ತಾಯಿದ್ದ ಅನ್ನೋದು ಕೂಡ ಎಲ್ಲರಿಗೂ ಗೊತ್ತಿದೆ ಅದು ಗ್ರಾಮದಲ್ಲಿ. ನಿನ್ನೆ ಕೂಡ ಅದೇ ಥರ ಆಗಿದೆ. ಇವ್ರ ಪಾಪ ಕೆಲಸ ಮಾಡೋಕ್ಕೆ ಹೋದವರು ತಂದೆ ಅವರು ಸಿದ್ದೇಗೌಡ ಮತ್ತು ಮದುವೆಯಮ್ಮ ಇಬ್ಬರು ಕೆಲಸ ಮಾಡ್ಕೊಂಡು ಬಂದು ಅವರು ಅಲ್ಲಿ ಮನೆ ಮುಂದೆ ಜಗತಿಲಲ್ಲಿ ಕೂತಿದ್ದಾಗ ಇವನು ಆ ಕಡೆಯಿಂದ ಇವನು ಗಾರೆ ಕೆಲ್ಸಕ್ಕೆ ಹೋಗ್ತಾನೆ, ಇಲ್ಲಿ ಗಾರೆ ಕೆಲ್ಸಕ್ಕೆ ಹೋಗ್ತಾನೆ. ಬಂದ ಹಣನ ಒಂದು ಪೈಸಾ ಮನೆಗೆ ಕೊಡೋದಿಲ್ಲ, ಕುಡ್ಕೊಂಡು ಅದನ್ನು ಹಾಳು ಮಾಡ್ತಾನೆ. ಜೊತೆಗೆ ಮನೆಗೆ ಬಂದು ಗಲಾಟೆ ಮಾಡ್ತಾನೆ. ನಿನ್ನೆ ಕೂಡ ಅದೇ ಥರ ಆಗಿದೆ. ಬಂದು ಗಲಾಟೆ ಶುರು ಮಾಡಿದ್ದಾನೆ. ಗಲಾಟೆ ಶುರು ಮಾಡಿ ಯಾವ ಮಟ್ಟಕ್ಕೆ ಹೋಗಿದೆ ಅದು ಅಂದರೆ ಇವರಿಗೆ ಹೊಡೆದು ಮತ್ತೆ ಇವರಿಗೆ ಏನಾರು ತೊಂದರೆ ಆಗ್ಬೋದು ಅನ್ನೋದಾಗ ಅವರು ಸಹಜವಾಗಿಯೇ ಅವನ್ನ ತಳ್ಳಿದ್ದಾರೆ. ಅದು ಕಾಂಕ್ರೀಟ್ CC ರೋಡ್ ಇದೆ ಕಾಂಕ್ರೀಟು, ಅದರ ಮೇಲೆ ಬಿದ್ದಿದ್ದಾನೆ. ಬಿದ್ದ ನಂತರ ಅದು ಅಲ್ಲಿ ಒಂದು ಪಕ್ಕದಲ್ಲಿ ನೋಡಿದರೆ ಒಂದು ಸಿಮೆಂಟು ಇಟ್ಟಿಗೆ ಇದೆಲ್ಲ ಇದೆ, ಅದರಲ್ಲಿ ಸ್ವಲ್ಪ ಎಲ್ಲ ಬ್ಲಡ್ ಎಲ್ಲ ಆಗಿದೆ. ಅದರಿಂದ ಅವರು ಹಲ್ಲೆ ಮಾಡಿದ್ದಾರೆ, ತಲೆಗೆ ಮತ್ತು ಇದರ ಹತ್ರ ಎಲ್ಲ ಹೊಡೆದಿದ್ದಾರೆ. ತುಂಬ ತಲೆಗೆ ಹೆಡ್ ಇಂಜುರಿ ಆಗಿದೆ. ಅಂದರೆ ಅವರಿಗೆ ಅದೊಂದು ಇತ್ತು ಹಿಂಸೆ. ಯಾಕೆಂದರೆ ಅವರು ಅಲ್ಲಿ ಮಾತಾಡಿದ್ದು ನೋಡಿದರೆ ನಮಗೆ ಗ್ರಾಮಸ್ಥರು ಮತ್ತು ಇವರು ಆ ಚಿತ್ರಹಿಂಸೆ ತಾಳೋಕ್ಕಾಗದೇ ನೀನು ದಿವಸ ಇದ್ದಿದ್ದೆ ನಿಂದು ಅಂತ ಹೇಳಿ ಸಿಟ್ಟಿನಲ್ಲಿ ಫಸ್ಟ್ ತಳ್ಳಿದ ಇವ್ರು ಹೊಡೆಯೋಕ್ಕೆ ಬಂದಾಗ ತಳ್ಳಿದ ಕೆಳಗೆ ಬಿದ್ದಾಗ ಇವರು ಅದನ್ನು ತೊಗೊಂಡು ಹೊಡೆದಿದ್ದಾರೆ ಅಂತಲೇ. ಹಾಗಾಗಿ ಒಂದು ಜಾಸ್ತಿ ಗ್ರೀವಿಯಸ್ ಇಂಜುರಿ ಇದೆ, ಅದು ಸ್ಕಲ್ ಎಲ್ಲ ಫ್ರ್ಯಾಕ್ಚರ್ ಆಗಿದೆ. ಸೊ ಹಾಗಾಗಿ ಪೋಸ್ಟ್ ಮಾರ್ಟಮ್ ಎಲ್ಲ ಆಗಿ ಅದೆಲ್ಲ ಇವತ್ತು ಹಸ್ತಾಂತರ ಮಾಡ್ತಾ ಇದ್ದಾರೆ ಶವನ. ಇಲ್ಲ, ಅದು ಯಾವುದೋ ಒಂದು ಹೇಳ್ತಾಯಿದ್ರು, ನಾನು ವಿಚಾರ ಮಾಡಿದಾಗ. ಬಟ್ ಅದೆಲ್ಲೂ ಪ್ರಕರಣ ದಾಖಲಾಗಿಲ್ಲ. ಯಾವುದೋ ಒಂದು ಊರಿನಲ್ಲಿ ಯಾವುದೋ ಒಂದು ಹುಡುಗಿ ವಿಷಯ ಗಲಾಟೆ ಮಾಡಿಕೊಂಡಾಗ ಅವರವರೇ ಹೋಗಿ ಗಲಾಟೆ ಏನು ಕೇಸ್ ಕೊಡ್ದಾನೆ ತೆರಕಣಾಂಬಿ ಸ್ಟೇಷನ್ಗೆ ಹೋಗಿ ಬಗೆಹರಿಸ್ಕೊಂಡು ಬಂದರು ಅಂತ ಕೇಳ್ಪಟ್ಟೆ. ಬಟ್ ಎಲ್ಲೂ ದಾಖಲೆಗಳು ಲಭ್ಯ ಆಗಿಲ್ಲ. ಯಾವುದು ಕ್ರಿಮಿನಲ್ ಕೇಸ್ ಆಗಲಿ ಆ ಥರದ್ದು ಯಾವುದು ಕಾಣ್ತಾ ಇಲ್ಲ. ಆ ಥರದ್ದು ಯಾವುದೋ ಒಬ್ಬರ ಮೇಲೆ ಮಾಡಿದಾಗ ಮಾತ್ರ ಅದು ಬಗೆಹರಿತು. ಅದು ಪ್ರಕರಣ ಯಾವುದು ದಾಖಲಾಗಿಲ್ಲ ಅದ್ರ ಬಗ್ಗೆ. ಹೌದು, ಅದೇ ವಿಷಯನೇ ಹೇಳಿದ್ದಾನೆ ಅವನು. ಪದೇ ಹೇಳ್ತಾ ಇದ್ದು ಅದೇ ವಿಷಯ. ನೀನು ಮಗಳಿಗಾದ್ರೆ ಎಲ್ಲ ಮಾಡಿ ಅಂದರೆ ಮಗಳಿಗೆ ಮದುವೆ ಮಾಡಿ ಕೊಟ್ಟಿದ್ದಾರೆ, ಇವನಿಗೆ ಅದು ಹುಡುಗಿ ಸಿಗ್ತಾ ಇಲ್ಲ ಅನ್ನೋದೊಂದು. ಮತ್ತು ಇವನು ಇಷ್ಟೊಂದು ಕುಡಿತಾನೆ, ನೀವು ಕುಡಿಯೋದು ಬಿಡು, ಎಲ್ಲರೂ ಹುಡುಕನ ಕಷ್ಟ ಇದೆ, ಹುಡುಕಿ ಮಾಡಬೇಕಲ್ಲ, ನಿಮಗೂ ಏನು ಕೆಲಸ ಇಲ್ಲ ಅಂತೇಳಿ ಹೇಳಿದ್ದಾರೆ. ಅಷ್ಟೇ ವಿಷಯ. ಅಷ್ಟೇ ಕಾರಣಕ್ಕೆ ಅದು ಅವರಿಗೆ ಒಂದೇ ಸರಿ ಆಗಿರೋದಲ್ಲ ಇದು. ಆ ನೋವು ನೋಡಿ, ಚಿತ್ರಹಿಂಸೆ ನೋಡಿ ಸಾಕಾಗಿ ಅವರು ಇದನ್ನೇ ಅದು ತಳ್ಳಿದ್ದಾರೆ. ಬಿದ್ದಾಗ ಅದೇನೋ ಸಡನ್ ಪ್ರೊವೊಕೇಶನ್ ಬರುತ್ತೆ ಅದು ಆ ಟೈಮಲ್ಲಿ. ನೀವು ದಿನ ಇದೆಯಲ್ಲ ಅಂತ ಹೇಳಿ ಸಿಟ್ಟಿನಲ್ಲಿ ಅವರು ಮಾಡಿದ್ದಾರೆ.